ವಿಷ್ಣುವಿನ ಆರಾಧನೆಯಲ್ಲಿ ಮಗ್ನನಾಗಿದ್ದ. ಈ ವಿಚಾರ ಹಿರಣ್ಯಕಶಿಪುವಿಗೆ ತಿಳಿಯುತ್ತಿದ್ದಂತೆಯೇ ಆತನ ಕೋಪ ನೆತ್ತಿಗೇರುತ್ತದೆ. ಕೂಡಲೇ ತನ್ನ ಮಗ ಪ್ರಹ್ಲಾದನನ್ನ ಹತ್ಯೆ ಮಾಡುವ ಆದೇಶ ನೀಡುತ್ತಾನೆ. ಪ್ರಹ್ಲಾದನು ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಿಸುವುದಾಗಿ ಘೋಷಿಸುತ್ತಾನೆ. ಈ ಕಾರ್ಯಕ್ಕಾಗಿ ಯೋಜನೆ ರೂಪಿಸುವಂತೆ ಹಿರಣ್ಯಕಶಿಪು ತನ್ನ ಸೋದರಿಗೆ ಸೂಚಿಸುತ್ತಾನೆ. ಪ್ರಹ್ಲಾದನನ್ನು ಕೊಲ್ಲುವುದು ಹೇಗೆ ಎಂಬ ಸಲಹೆಯನ್ನ ತನ್ನ ಸಹೋದರಿಯಲ್ಲಿ ಕೇಳುತ್ತಾನೆ. ಈ ವೇಳೆ ಹೋಲಿಕಾ ಹಿರಣ್ಯಕಶಿಪನಿಗೆ ತಿಳಿಸುತ್ತಾಳೆ, ಅವಳ ಬಳಿ ಒಂದು ಶಾಲುವಿದೆ. ಅದನ್ನು ಹೊದ್ದುಕೊಂಡು ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಬೆಂಕಿಯಲ್ಲಿ ಕುಳಿತರೆ ಅವಳಿಗೆ ಬೆಂಕಿ ಏನೂ ಮಾಡುವುದಿಲ್ಲ. ಪ್ರಹ್ಲಾದ ಮಾತ್ರ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗುತ್ತಾನೆ ಎಂದು. ಹೋಲಿಕಾಗೆ ಬೆಂಕಿಯಲ್ಲಿ ಸುಡದಂತಹ ವರದಾನ ಇರುವುದರಿಂದ ಅವಳಿಗೆ